ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಲ್ಲೇನ್ ಮಾಡ್ತಿದ್ದೀರಾ? ಒಂದು ಫೋನ್ ಬಂದಿತ್ತು ಮಗಳೇ, ಮಾತಾಡ್ತಾ ಈ ಕಡೆಗೆ ಬಂದ್ಬಿಟ್ಟೆ. ಹೌದಾ, ಸರಿ. ಏನಾದರೂ ಬೇಕಿತ್ತಪ್ಪ? ಏನೂ ಇಲ್ಲ ಮಗಳೇ, ಏನೂ ಇಲ್ಲ. ಅಪ್ಪ ಯಾಕೊಂಥರ ಇದ್ದಾರೆ, ಏನಿರ್ಬೋದು? ಏನು? ರೀ, ಬರೀ ನಾನು ಆಗ್ಲಿಂದ ನಿಮ್ಮನ್ನು ಹುಡುಕ್ತಾ ಇದ್ದೀನಿ. ಎಲ್ಲಿಗೆ ಹೋಗಿದ್ರಿ ನೀವು? ಅದೇ ನಾವು ಸಾಲ ಕೇಳಿದ್ವಲ್ಲ, ಪ್ರಕಾಶ್ ಅವ್ರು ಫೋನ್ ಮಾಡಿದ್ರು. ಅವನೇ ಫೋನ್ ಮಾಡ್ತಾ ಇದ್ದಾನೆ, ಮಾತಾಡ್ಕೊಂಡು ಬಂದ್ಬಿಡ್ತೀನಿ. ರೀ, ಏನಾಗಿದೆ ಇವ್ರಿಗೆ ಇವತ್ತು? ಒಂಥರ ವಿಚಿತ್ರವಾಗಿ ಆಡ್ತಿದಾರಲ್ವಾ? ನೋಡು, ನೀವು ಹೇಳ್ದಾಗೆ ಒಡವೆಗಳನ್ನು ತಂದಿದ್ದೀನಿ. ಇದನ್ನು ತೊಗೊಂಡು ದಯವಿಟ್ಟು ನನ್ನ ಮಗಳ ವೀಡಿಯೋನ ಡಿಲೀಟ್ ಮಾಡಿಬಿಡು. ಯಾಕೋ 30 ಲಕ್ಷ ಬೆಲೆ ಬಾಳಲ್ಲ ಅನ್ಕೋತೀನಿ. ಇದಕ್ಕಿಂತ ನಿಮ್ಮ ಮಗಳ ಸೌಂದರ್ಯನೇ 4 ಪಟ್ಟು ಜಾಸ್ತಿ ತೂಗುತ್ತೆ. ಐಮ್ ಸಾರಿ, ಆ್ಯಕ್ಚುಲಿ ಆ ಸೌಂದರ್ಯಕ್ಕೆ ಬೆಲೆ ಕಟ್ಟೋಕ್ಕೆ ಆಗಲ್ಲ. ಏಯ್, ನನ್ನ ಮಗಳ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಇಲ್ಲೇ ಹೂತಾಕ್ಬಿಡ್ತೀನಿ, ಹುಷಾರು. ಹೂತಾಕ್ಬಿಟ್ರೆ ನಿಮ್ಮ ಮಗಳ ವಿಡಿಯೋ ನನ್ನ ಜೊತೆನೇ ಸಮಾಧಿ ಆಗುತ್ತೆ ಅಂತನಾ? ಹಾಗೆಲ್ಲ ಅನ್ಕೋಬೇಡಿ. ನಾನು ಸಾಯೋ ಮಗ ಅಲ್ಲ, ಸಾಯಿಸೋ ಮಗ. ಏಯ್, ಅತಿ ಆಗ್ತಾ ಇದೆ ನಿಂದು. ನನ್ನ ಮಗಳ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ನಾನು ಸುಮ್ಮನೆ ಇರೋಲ್ಲ. ಕೂಲ್ ಮಿಸ್ಟರ್ ಮಂಜುನಾಥ್, ಕೂಲ್. ನಿಮಗೆ ಮಗಳ ಜೀವನಕ್ಕಿಂತ ಕೋಪನೇ ಜಾಸ್ತಿ ಆಗೋಯ್ತಾ? ಕೋಪದ ಕೈಗೆ ಬುದ್ಧಿ ಕೊಟ್ಟು ಮಗಳ ಜೀವನನ ಹಾಳು ಮಾಡಬೇಡಿ. ನನ್ನ ಮೊಬೈಲಲ್ಲಿ ಶೇರ್ ಅನ್ನೋ ಆಪ್ಷನ್ ಇದೆ ಅನ್ನೋದನ್ನ ಮರಿಬೇಡಿ.
ಮಂಜುನಾಥ್. ನೋಡು, ಇದುವರೆಗೂ ನೀನು ಹೇಳಿದಾಗೆಲ್ಲ ಕೇಳಿದ್ದೀನಿ, ಒಡವೆನೂ ತಂದು ಕೊಟ್ಟಿದ್ದೀನಿ. ಇನ್ನು ಮುಂದೆನಾದರೂ ನಮ್ಮನ್ನು ನಮ್ಮ ಪಾಡಕ್ಕೆ ಬಿಟ್ಬಿಡು. ಮೊದಲೇ ನಾವು ಬಡವರು, ಮರ್ಯಾದೆನೇ ಹುಸು ಅಂದ್ಕೊಂಡು ಬದುಕೋರು. ಈ ವಿಷಯ ಜನರಿಗೇನಾದರೂ ಗೊತ್ತಾದರೆ ನಾವು ಪ್ರಾಣ ಕಳ್ಕೋಬೇಕಾಗತ್ತೆ. ದಯವಿಟ್ಟು ಆ ವಿಡಿಯೋನ ಡಿಲೀಟ್ ಮಾಡು. ಹೇಳಿ ಕೇಳಿ ನಾನು ಕರುಣೆ ಇಲ್ದಿರೋ ಮನುಷ್ಯ. ಬಟ್ ನೀವು ಈ ಥರ ಕೇಳ್ತಾ ಇರೋದು ನೋಡಿದ್ರೆ ಹೊಟ್ಟೆ ಚುರ್ರ ಅನ್ನತ್ತೆ. ಮೇಲಾಗಿ ನನಗೂ ನನ್ನ ಆದ್ನಿ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಇಷ್ಟ ಇಲ್ಲ. ಪಾಪ ಅವಳು ಇನ್ನೂ ಚಿಕ್ಕವಳು, ಸುಮ್ಮನೆ ನನ್ನನ್ನು ತಪ್ಪು ತಿಳ್ಕೊಂಡ್ಬಿಡ್ತಾಳೆ. ನಾನು ಈಗಲೇ ಡಿಲೀಟ್ ಮಾಡ್ತೀನಿ. ಡಿಲೀಟ್ ಆಯಿತು ಮಾವ. ಡಿಲೀಟ್ ಆಯಿತು. ಬಿ ಹ್ಯಾಪಿ. ಸಮಾಧಾನ ಮಾಡ್ಕೊಳ್ಳಿ. ಆಯ್ತು, ಮೇಲಿಂದ ನಮ್ಮ ಮನೆ ಕಡೆ ತಲೆ ಹಾಕ್ಬೇಡ, ನಮ್ಮ ಜೀವನದ ಜೊತೆ ಆಟ ಆಡಬೇಡ. ಹಾಗೇನಾದರೂ ಮಾಡಿದ್ರೆ ನಾನು ತಾಳ್ಮೆ ಕಳ್ಕೋಬೇಕಾಗತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.